ರೈತರ ಟೀಕೆಗಳನ್ನು ಹೆಚ್ಚಿಸಿರುವ ರಾಜ್ಯ ಸರ್ಕಾರಕ್ಕೆ ರೈತರ ಟೀಕೆಗಳನ್ನು ಹೆಚ್ಚಿಸಿರುವ ರಾಜ್ಯ ಸರ್ಕಾರಕ್ಕೆ ಏನೇ ಬರಲಿ ಏನೇ ಬರಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ರಾಜ್ಯ ಸರ್ಕಾರ ಏನು ಜನಗಳಿಗೆ ಬೆಲೆ ಏರಿಕೆಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಮಹೇಶ್ ಅವರಿದ್ದಾರೆ, ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಇದ್ದಾರೆ, ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಅವರು, ಮತ್ತೆ ಸದಸ್ಯರಾಗಿರ್ತಕ್ಕಂಥ ರೇವಣ್ಣ ಅವರು, ಓಬಳೇಶ್ ಅವರು, ಎಲ್ಲ ಮಾಜಿ ತಾಲೂಕು ಪಂಚಾಯತ್ ಆಗಿರ್ತಕ್ಕಂಥ ಉಪೇಂದ್ರಸ್ ಅವರು, ಅರವಿಂದ್ ಪಾಟೀಲ್ ಅವರು, ಬಿಜೆಪಿ ಎಲ್ಲ ಪದಾಧಿಕಾರಿಗಳು ಮತ್ತು ಕ್ಷೇತ್ರದ ಎಲ್ಲ ಮತ್ತೆ ಪೂಜಾರಿ ಮತ್ತೆಲ್ಲ ನಮ್ಮ ಪಕ್ಷದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಇವತ್ತು ಸೇರ್ಕೊಂಡು ನಾವು ಈ ಸರ್ಕಾರ ಇವತ್ತೇನು ರೈತರ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ, ಇವತ್ತು ಏನು ಅಗತ್ಯ ವಸ್ತುಗಳಿಗೆ ಏಕಾಏಕಿ ಯಾವುದೇ ಮುನ್ಸೂಚನೆ ಕೊಡದೆ ಇವತ್ತು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಡೀಸೆಲ್ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಇವತ್ತು ರೈತರೇನು ಹಿಂದೆ ಸರಳ ರೀತಿಯಲ್ಲಿ ಒಂದು ನೋಂದಣಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅತಿಯಾದ ಒಂದು ತೆರಿಗೆಯನ್ನು ಹಾಕಿ ಒಂದು ನಾವು ಯಾವುದಾದ್ರೂ ಜಮೀನನ್ನ ನಾವು ನೋಂದಣಿಕೆ ಮಾಡಬೇಕಾದ್ರೆ ದುಬಾರಿ 3 ಪಟ್ಟು 4 ಪಟ್ಟು ತೆರಿಗೆಯನ್ನು ಹಾಕಿ ಇವತ್ತು ರೈತರಿಗೆ ಅನ್ಯಾಯ ಮಾಡತಕ್ಕಂಥ ಒಂದು ತೀರ್ಮಾನವನ್ನ ಇವತ್ತು ರಾಜ್ಯ ಸರ್ಕಾರ ತಗೊಂಡಿದೆ. ಅದರ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರು ಮೈಸೂರಿನಲ್ಲಿ ಇವತ್ತು ಚಳವಳಿ ಮಾಡ್ತಕ್ಕಂಥದ್ದು. ಜೊತೆಗೆ ನಾವು ಸಹ ನಮ್ಮ ವಿಧಾನಸಭೆ ನಾವು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟತಕ್ಕಂಥ ಕೆಲಸವನ್ನ ನಾವೇನಿವತ್ತು ಜನವಿರೋಧಿಗಳ ನೀತಿಯನ್ನು ಅನುಸರಿಸಿದ್ರೆ ಅದಕ್ಕೆ ನಾವು ಇವತ್ತು ವಿರೋಧವನ್ನು ವ್ಯಕ್ತಪಡಿಸಿ ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ನಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಹಿಂದೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಕೇವಲ 30,000 ರೂಪಾಯಿ ಕೊಟ್ಟರೆ ಒಂದು ಪಿಸಿ ಕೊಡ್ತು, 1,500 ರೂಪಾಯಿ ಆಗಿದೆ. ಇವತ್ತು 30,000 ಲಕ್ಷ ರೈತರಿಗೆ ಎಲ್ಲಿಗೆ ಅಂತರ ಹೆಚ್ಚಿದ ನೀವೇನು ಯೋಚನೆ ಮಾಡಿ